Hi dear students, welcome to class number 23 of the chapter sets. Students, in this class, shall we know how we represent complement of the given set using Venn diagram. Let U be the universal set and this is the given set. A is the given set. We know A is subset of U. How we represent set A in Venn diagram? Just by writing a circle which is a closed curve within the rectangle. So this set denotes A. So student, this is the region. What I shaded is exterior to the circle. Exterior to the circle. Consider these 3 points represent some elements. No doubt, these are in U. These elements are in U. Student, can we say these elements are in set A? No. Because these points are exterior to the circle A. Means the collection of all these elements is well defined and it is a set which are not in A, means these elements belongs to A dash. ಮಕ್ಕಳೇ, ಅರ್ಥ ಏನು ಅಂದರೆ ಇಲ್ಲಿ ನಾನು ಯಾವ ರೀಜನ್ನ ಶೇಡ್ ಮಾಡಿದ್ದೀನೋ ಅದು ಸರ್ಕಲ್ನ ಹೊರಗಡೆ ಇದೆ, ಮತ್ತು ಇಲ್ಲೇನು 3 ಪಾಯಿಂಟ್ಸ್ ಡಿನೋಟ್ ಮಾಡಿದ್ದೀನೋ ಅದು ಯು ಸೆಟ್ಟಲ್ಲಿರೋಂಥ 3 ಎಲಿಮೆಂಟ್ ಆಗಿರುತ್ತೆ. ಆ 3 ಎಲಿಮೆಂಟ್ ಕೂಡ ಔಟ್ಸೈಡ್ ಸೆಟ್ಟೇ ಇದೆ. ಅಂದರೆ ಈ 3 ಎಲಿಮೆಂಟ್ನ ನಾವೇನಂತ ಹೇಳ್ಬೋದು ಅಂದರೆ ಎಲಿಮೆಂಟ್ಸ್ ಆಫ್ ಯು ವಿಚ್ ಆರ್ ನಾಟ್ ಇನ್ ಎ. ಎಲಿಮೆಂಟ್ಸ್ ಆಫ್ ಯು ವಿಚ್ ಆರ್ ನಾಟ್ ಇನ್ ಎ ಅಂದರೆ ಮಕ್ಕಳೇ, ಇಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ಸೆಟ್ ಎ, ದಟ್ ಈಸ್ ಎ ಡ್ಯಾಶ್. ಆದ್ದರಿಂದ ಒಂದು ಸೆಟ್ನ ಕಾಂಪ್ಲಿಮೆಂಟ್ ಸೆಟ್ನ ವೆನ್ ಡಯಾಗ್ರಾಮಲ್ಲಿ ತೋರಿಸಿ ಅಂದರೆ ನೀವು ಆ ಸರ್ಕಲ್ನ ಎಕ್ಸ್ಟೀರಿಯರ್ ರೀಜನ್ನ ನೀವು ಶೇಡ್ ಮಾಡಬೇಕಾಗುತ್ತೆ ಮಕ್ಕಳೇ. ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡ್ತೀನಿ ನೋಡಿ. ಐ ವಿಲ್ ಕನ್ಸಿಡರ್ ಎನ್ ಎಕ್ಸಾಂಪಲ್ ಸೊ ದಟ್ ಇಟ್ ವಿಲ್ ಬಿ ಎ ಕ್ಲಿಯರ್ ಫಾರ್ ಯು. Let U be the set 1, 2, 3, 4 and A be the set 2, 3. So A dash means it is set of elements of U which are not in A. Student, which elements of U are not in A? 1 and 4. 2 and 3 which are in U are also in A. But 1 and 4 which are in U are not in A. Therefore, A dash is equal to 1, 4. How to represent this set in Venn diagram? Let's see. First, I will write elements of set A. So, 2 and 3 are the elements of A and also elements of U. You know this region is common to both circle and rectangle. ಈ ರೀಜನ್ ಏನಿದೆಯೋ ಮಕ್ಕಳೇ, ಇದು ಸರ್ಕಲ್ಗೂ ಸೇರಿದೆ, ರೆಕ್ಟ್ಯಾಂಗಲ್ಗೂ ಸೇರಿದೆ. ಇದರಲ್ಲಿರೋಂಥ ಕಾಮನ್ ಎಲಿಮೆಂಟ್ಸ್ನ ನಾವು ಸರ್ಕಲ್ ಒಳಗಡೆ ಬರಿಬೇಕಾಗತ್ತೆ. ಲೆಟ್ ದಿಸ್ ರೆಪ್ರೆಸೆಂಟ್ 2, ದಿಸ್ ರೆಪ್ರೆಸೆಂಟ್ 3. ಸೊ ಎ ಸೆಟ್ನ ಎಲಿಮೆಂಟ್ಸ್ನ ವೆನ್ ಡಯಾಗ್ರಾಮಲ್ಲಿ ತೋರಿಸಾಯ್ತು ಮಕ್ಕಳೇ. ಈಗ ಯು ಸೆಟ್ನ ಎಲಿಮೆಂಟ್ಸ್ ಬರಿಬೇಕಾಗತ್ತೆ. ಆಲ್ರೆಡಿ 2 and 3 ಬರೆದಾಗಿದೆ. ಇಲ್ಲೇನು 1 and 4 ನೋಡ್ತಾ ಇದ್ದೀರೋ, ಎಲಿಮೆಂಟ್ಸ್ ಆಫ್ ಯು ಬಟ್ ನಾಟ್ ಎಲಿಮೆಂಟ್ಸ್ ಆಫ್ ಎ. ಅಂದರೆ 1 and 3 ನೀವು ಏನು ಎಲಿಮೆಂಟ್ಸ್ ನೀವು ಬರೀಬೇಕೋ ಅದು ಔಟ್ಸೈಡ್ ದ ಸರ್ಕಲ್ ಇರಬೇಕು. ಸೊ ದೇ ಆರ್ ಎಲಿಮೆಂಟ್ಸ್ ಆಫ್ ಯು. ಈ ಎಂಟೈರ್ ರೀಜನ್ ಯುಗ್ ಸೇರಿದೆ. ಲೆಟ್ ದಿಸ್ ರೆಪ್ರೆಸೆಂಟ್ 1, ದಿಸ್ ರೆಪ್ರೆಸೆಂಟ್ 3. ಹಾಗಾದರೆ ಶೇಡೆಡ್ ರೀಜನ್ನಲ್ಲಿರುವಂಥ ಎಲಿಮೆಂಟ್ಸ್ 1 and 3 ನೋಡಿ. 1 and 4 ಆರ್ ದ ಎಲಿಮೆಂಟ್ಸ್ ಆಫ್ ಯು ವಿಚ್ ಆರ್ ನಾಟ್ ಇನ್ ಎ. Let this represent 4. Shaded region element ನೋಡಿ ಮಕ್ಕಳೇ 1 and 4 they are in A dash.
ದೇ ಆರ್ ಇನ್ ಎ ಡ್ಯಾಶ್. ದೇರ್ಫೋರ್ ಯಾವ್ಯಾವ ಎಲಿಮೆಂಟ್ಸ್ ಈ ಶೇಡೆಡ್ ರೀಜನಲ್ಲಿದೆಯೋ ಅದು ಎ ಡ್ಯಾಶಲ್ಲಿ ಇರುತ್ತೆ, ಎನಲ್ಲಿ ಇರಲ್ಲ ಮಕ್ಕಳೇ. ದೇರ್ಫೋರ್ ನೀವೊಂದು ಸರ್ಕಲ್ನ ಎಕ್ಸ್ಟೀರಿಯರ್ನ ಶೇಡ್ ಮಾಡಿದರೆ ಆ ಶೇಡೆಡ್ ರೀಜನ್ ಆ ಸೆಟ್ನ ಕಾಂಪ್ಲಿಮೆಂಟ್ ಸೆಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾದರೆ ಕ್ಲಾಸ್ ನಂಬರ್ 22, ಕ್ಲಾಸ್ ನಂಬರ್ 23ನಲ್ಲಿ ನಾವು ವೆನ್ ಡಯಾಗ್ರಾಮಲ್ಲಿ ಎ ಯೂನಿಯನ್ ಬಿ, ಎ ಇಂಟರ್ಸೆಕ್ಷನ್ ಬಿ, ಎ ಮೈನಸ್ ಬಿ, ಬಿ ಮೈನಸ್ ಎ, ಬಿ ಮೈನಸ್ ಎ ಮತ್ತು ಎ ಡ್ಯಾಶ್ ಹೇಗೆ ರೆಪ್ರೆಸೆಂಟ್ ಮಾಡಿದ್ವಿ ಅಂತ ತಿಳ್ಕೊಂಡ್ವಿ ಮಕ್ಕಳೇ. ಈಗ ಸೆಟ್ಸ್ನ ಕೊನೆ ಕಾನ್ಸೆಪ್ಟಿಗೆ ಬರ್ತಾ ಇದ್ದೀನಿ. ದಟ್ ಈಸ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಸೆಟ್. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ 2 ಪ್ರಶ್ನೆ ಇರುತ್ತೆ. ಸೊ ಒಂದು 2 ಮಾರ್ಕ್ ಕ್ವಶನ್, ಒಂದು 3 ಮಾರ್ಕ್ ಕ್ವಶನ್ ಇರುತ್ತೆ ಆ್ಯನ್ಯಲ್ ಎಕ್ಸಾಮಿನೇಷನಲ್ಲಿ. ಸೊ ಇದನ್ನು ಡಿಸ್ಕಸ್ ಮಾಡೋ ಮೊದಲು ಸೊ ವಿ ಶುಡ್ ನೋ ಕಾರ್ಡಿನಲ್ ನಂಬರ್ ಆಫ್ ಆರ್ ಕಾರ್ಡಿನಾಲಿಟಿ ಆಫ್ ಎ ಯೂನಿಯನ್ ಬಿ, ಎ ಮೈನಸ್ ಬಿ and of A dash. Student, if A is any finite set, then cardinality of set A or cardinal number of set A is denoted by n of A. This is nothing but number of elements, distinct elements is present in set A. Cardinal number of set A or cardinality of set A andre nothing but number of distinct elements which are in set A. For example, if A is the set A, E, I, O, U, then cardinality of set A, that is n of A, is equal to number of distinct elements. There are 5 distinct elements in set A, therefore n of A is 5. Suppose if B is the set 1, 2, 3, then cardinality of set B is n of B is equal to 3. Because in set B there are 3 distinct elements, so n of B is equal to 3. So cardinality of set ಅಂದರೆ ಸೊ ಆ ಸೆಟ್ಟಲ್ಲಿರುವಂಥ ನಂಬರ್ ಆಫ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಮಕ್ಕಳೇ. ನಾವು ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಸೆಟ್ಸ್ ಅನ್ನೋದು ನಾವು ತಿಳ್ಕೊಳ್ಬೇಕು ಅಂದರೆ ಸೊ ಕಾರ್ಡಿನಾಲಿಟಿ ಆಫ್ ಯೂನಿಯನ್ ಆಫ್ 2 ಸೆಟ್ಸ್, ಕಾರ್ಡಿನಾಲಿಟಿ ಆಫ್ ಯೂನಿಯನ್ ಆಫ್ 3 ಸೆಟ್ಸ್, ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ, ಕಾರ್ಡಿನಾಲಿಟಿ ಆಫ್ ಸಬ್ಟ್ರಾಕ್ಷನ್ ಆಫ್ ಬಿ ಫ್ರಮ್ ಎ ಆರ್ ಎನ್ ಆಫ್ ಬಿ ಮೈನಸ್ ಎ, ಸಬ್ಟ್ರಾಕ್ಷನ್ ಆಫ್ ಬಿ ಫ್ರಮ್ ಎ, and cardinality of so complement of set A. ಇದು ನಮಗೆ ಗೊತ್ತಿರಬೇಕು ಮಕ್ಕಳೇ. ಸೊ ಇಲ್ಲಿ ನೀವು 3 ಫಾರ್ಮುಲಾ ಬರುತ್ತೆ ಮಕ್ಕಳೇ. ಆ 3 ಫಾರ್ಮುಲಾನ ತಿಳ್ಕೊಳ್ಬೇಕಾಗತ್ತೆ. ಸೊ ಫಾರ್ಮುಲಾ ನಂಬರ್ 1, ಇಫ್ A and B are disjoint sets, if A and B are disjoint sets, disjoint sets means they are the sets not having any element in common or their intersection set is a null set. Then cardinality of A union B, n of A union B, number of elements present in union of the sets A and B, number of elements present in the set A union B is equal to n of A plus n of B, n of A plus n of B. ಸೊ ಈ ಫಾರ್ಮುಲಾ ಪ್ರೂಫ್ ಇಲ್ಲ ಮಕ್ಕಳೇ. ಎ ಅಂಡ್ ಬಿ ಡಿಸ್ಜಾಯಿಂಟ್ ಸೆಟ್ಸ್ ಆಗಿದ್ದಾಗ ಸೊ ಎ ಯೂನಿಯನ್ ಬಿ ಸೆಟ್ನ ಕಾರ್ಡಿನಾಲಿಟಿ ಕೇಳಿದ್ರೆ ಇದು ಫಾರ್ಮುಲಾ ಆಗುತ್ತೆ ಮಕ್ಕಳೇ. ವರ್ಬಲ್ ಫಾರ್ಮಲ್ಲಿ cardinality of A union B is equal to
sum of the cardinality of individual sets. For example, let A be the set 1 comma 2 and B be the set 3 comma 4 comma 5. Clearly, what the sets had written here are disjoint sets. Cardinality of set A is equal to 2 and cardinality of set B is equal to 3. There are 3 elements, therefore 3. Here there are 2 elements, therefore 2. Now, A union B is the set. We know how to write A union B. It is 1 comma 2 comma 3 comma 4 comma 5. 1 comma 2 comma 3 comma 4 comma 5. Now, cardinality of the set A union B, that is n of A union B. Student, in this set there are 5 distinct elements. There is cardinality of A union B. Clearly, this is equal to student n of A plus n of B. Because n of A is 2, n of B is 3, 2 plus 3, 5. Therefore, whenever A and B are disjoint set, n of A union B is equal to n of A plus n of B. So, this formula can be extended to any number of union of sets. It means that if ABC are pairwise disjoint sets, pairwise disjoint sets. Pairwise disjoint sets means A and B are disjoint, B and C are disjoint, A and C are disjoint. If you take any two sets, A and B or B and C or A and C, they should be disjoint. So, in such a case, the 3 sets A, B, C are called as pairwise disjoint. For example, if A is the set 1 comma 2, B is the set 5 comma 6 and C is the set 9 comma 11. So clearly A and B are disjoint, B and C are disjoint, A and C are disjoint. So here we can say the sets A, B, C pairwise disjoint. So when ABC are pairwise disjoint sets, then cardinality of their union, cardinality of A union B union C is equal to sum of the cardinality of the individual sets, that is n of A plus n of B plus n of C. N of A plus n of B plus n of C. So therefore, student, what to remember is that whenever A and B are disjoint sets, n of A union B is equal to n of A plus n of B. Suppose if A and B are not disjoint sets, if A and B are not disjoint sets, not disjoint sets, then n of A union B, student, when A and B are not disjoint, not equal to n of A plus n of B. n of A plus n of B equal either. Then it equals to n of A plus n of B minus n of A intersection B. This is the formula to say n of A union B when A and B are not disjoint sets. So, to prove this formula, we can prove that n of A union B is equal to n of A plus n of B minus n of A intersection B when A and B are not disjoint sets. So, to prove this, we know n of A minus B, n of B minus A, student. See how to find it. Student, we know in Venn diagram rectangle represent the universal set. Here I am considering two sets which are disjoint sets.
you know how, which are not disjoint, you know how to represent disjoint sets in Venn diagram just by writing two intersecting circles. Student, we know this region represent A minus B. This region, the dotted region, represent A intersection B. The dotted region represent A intersection B, whereas this region represent A minus B. Student, ಈ A minus B ಮತ್ತು A ಇಂಟರ್ಸೆಕ್ಷನ್ B ಜಾಯಿನ್ ಮಾಡಿದ್ರೆ Aಗೆ ಈಕ್ವಲ್ ಆಗುತ್ತೆ ಮಕ್ಕಳೇ. ಅಂದರೆ ನಾವು ಈ ಎ ಸೆಟ್ನ ಹೇಗೆ ಬರಿಬೋದು ಅಂದರೆ ಮಕ್ಕಳೇ, ದಿಸ್ ಸೆಟ್ ಎ ಈಸ್ ಯೂನಿಯನ್ ಮೀನ್ಸ್ ಜಾಯಿನಿಂಗ್, ಯೂನಿಯನ್ ಆಫ್ ಎ ಮೈನಸ್ ಬಿ ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ. ಅದನ್ನು ಸಿಂಬಲ್ಸಲ್ಲಿ ಹೇಗೆ ಬರಿಬೇಕು ಅಂತ ನೋಡ್ಕೊಳ್ಳಿ. ಎಕ್ಸ್ಪ್ರೆಷನ್ ರೂಪದಲ್ಲಿ ಎ ಮೈನಸ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ. ಬೋತ್ ದೀಸ್ ಟೂ ಸೆಟ್ಸ್ ಆರ್ ಸೇಮ್ ಸ್ಟೂಡೆಂಟ್, ದೇ ಆರ್ ನಾಟ್ ಡಿಫರೆಂಟ್. Since these two sets are equal, the cardinality of these two sets are also equal. That is, A ಮತ್ತು B ಸೆಟ್ಸ್ ಈಕ್ವಲ್ ಆಗಿದ್ದರೆ ಮಕ್ಕಳೇ, ಈ ಸೆಟ್ಸ್ನ ಕಾರ್ಡಿನಲ್ ನಂಬರ್ ಕೂಡ ಈಕ್ವಲ್ ಆಗಿದೆ. ಇಫ್ ಸೆಟ್ A is 1, 2, 3, then it is equal to B means B is also 1, 2, 3. A ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೋ B ಸೆಟ್ಟಲ್ಲೂ ಕೂಡ ಅಷ್ಟೇ ಎಲಿಮೆಂಟ್ಸ್ ಇರುತ್ತೆ. ಅಂದರೆ ಸೆಟ್ ಎ ಈಸ್ ಈಕ್ವಲ್ ಟು ಸೆಟ್ ಬಿ ಅಂದರೆ ಆ ಸೆಟ್ಸ್ನ ಕಾರ್ಡಿನಲ್ ನಂಬರ್ ಕೂಡ ಈಕ್ವಲ್ ಆಗಿದೆ. ಹಾಗಾದರೆ ಈ ರೈಟ್ ಹ್ಯಾಂಡ್ ಸೈಡಲ್ಲಿರೋ ಸೆಟ್ಟು ಈ ಸೆಟ್ಟು ಈಕ್ವಲ್ ಸೆಟ್ ಅಂದರೆ ಮಕ್ಕಳೇ, ಈ ಎರಡು ಸೆಟ್ನ ಕಾರ್ಡಿನಲ್ ನಂಬರ್ ಈಕ್ವಲ್ ಆಗಿರುತ್ತೆ. ಅಂದರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಮೈನಸ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ. ನೋಡಿ, ಇಲ್ಲಿ ಬಿಟ್ವೀನ್ ದ ಸೆಟ್ಸ್ ಯೂನಿಯನ್ ಇದೆ. ಎ ಆ್ಯಂಡ್ ಬಿ ಡಿಸ್ಜಾಯಿಂಟ್ ಸೆಟ್ಸ್ ಆಗಿದ್ದರೆ ಮಕ್ಕಳೇ, ಎನ್ ಆಫ್ ಎ ಯೂನಿಯನ್ ಬಿ ಹೇಗೆ ಹೇಳಬೇಕು ಅಂದರೆ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ. ಹಾಗಾದರೆ ಎನ್ ಆಫ್ ಎ ಮೈನಸ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿನ ನಾನು ಎನ್ ಆಫ್ ಎ ಮೈನಸ್ ಬಿ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಬೇಕು ಅಂದರೆ ಈ ಸೆಟ್ಸ್ ಡಿಸ್ಜಾಯಿಂಟ್ ಸೆಟ್ಸ್ ಆಗಿರಬೇಕು. ಅಂದರೆ ಇದರಲ್ಲಿ ಕಾಮನ್ ಎಲಿಮೆಂಟ್ಸ್ ಇರಬಾರ್ದು. ನೋ ಡೌಟ್ ಈ ಸೆಟ್ಸಲ್ಲಿ ಕಾಮನ್ ಎಲಿಮೆಂಟ್ಸ್ ಇರಲ್ಲ ಮಕ್ಕಳೇ. ನೋಡಿ, ಈ ರೀಜನ್ನಲ್ಲಿರುವಂಥ ಎಲಿಮೆಂಟ್ಸು ಈ ರೀಜನ್ನಲ್ಲಿ ಇರಲ್ಲ, ಈ ರೀಜನ್ನಲ್ಲಿರುವಂಥ ಎಲಿಮೆಂಟ್ಸು ಈ ರೀಜನ್ನಲ್ಲಿ ಇರಲ್ಲ. ಅಂದರೆ ಇದು ಎ ಮೈನಸ್ ಬಿ ಸೆಟ್ನ ರೆಪ್ರೆಸೆಂಟ್ ಮಾಡಿದ್ರೆ ಇದು ಎ ಇಂಟರ್ಸೆಕ್ಷನ್ ಬಿ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾದರೆ ಇದರಲ್ಲಿ ಕಾಮನ್ ಎಲಿಮೆಂಟ್ಸ್ ಇದೆಯಾ? ನೋ. ಹಾಗಾದರೆ ನಾವು ಎ ಮೈನಸ್ ಬಿ ಸೆಟ್ ಮತ್ತು ಈ ಎ ಇಂಟರ್ಸೆಕ್ಷನ್ ಬಿ ಸೆಟ್ನ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಹೇಳ್ಬೋದು. ಸಿ ಮತ್ತು ಡಿ ಡಿಸ್ಜಾಯಿಂಟ್ ಸೆಟ್ಸ್ ಆಗಿದ್ರೆ ಮಕ್ಕಳೇ, ಎನ್ ಆಫ್ ಸಿ ಯೂನಿಯನ್ ಡಿ ಎನ್ ಆಫ್ ಸಿ ಪ್ಲಸ್ ಎನ್ ಆಫ್ ಡಿಗೆ ಈಕ್ವಲ್ ಆಗಿರುತ್ತೆ. ಹಾಗಾದರೆ ಈ ಎರಡೂ ಸೆಟ್ಟು ಕೂಡ ಡಿಸ್ಜಾಯಿಂಟ್ ಸೆಟ್ಸ್ ಆಗಿರೋದ್ರಿಂದ ಎನ್ ಆಫ್ ಎ ಮೈನಸ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿನ ನಾವು ಹೇಗೆ ಹೇಳ್ಬೋದು ಅಂದರೆ ಈ ಫಾರ್ಮುಲಾ ಪ್ರಕಾರ ಎನ್ ಆಫ್ ಎ ಮೈನಸ್ ಬಿ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳ್ಬೋದು. ಎನ್ ಆಫ್ ಎ ಮೈನಸ್ ಬಿ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮುಲಾ. Therefore, n of A is equal to n of A minus B plus n of A intersection B. ಇದರಿಂದ ನೀವು ಇದನ್ನು ತಿಳ್ಕೊಳ್ಬೇಕಾಗತ್ತೆ, ಎನ್ ಆಫ್ ಎ ಮೈನಸ್ ಬಿ ಯಾವುದಕ್ಕೆ ಈಕ್ವಲ್ ಅಂತ. ನೋಡಿ, ನಾನು ಇಲ್ಲಿ ಬರಿತೀನಿ. ಹಾಗಾದರೆ ಎನ್ ಆಫ್ ಎ ಮೈನಸ್ ಬಿ, ಕಾರ್ಡಿನಾಲಿಟಿ ಆಫ್ ದ ಸೆಟ್ ಎ ಮೈನಸ್ ಬಿ, ಇದನ್ನು ಈ ಕಡೆಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಎನ್ ಆಫ್ ಎ ಮೈನಸ್ ಇದು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮಕ್ಕಳೇ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ.
ಅಂದರೆ ಪುನಃ ರಿಪೀಟ್ ಮಾಡ್ತೀನಿ ಮಕ್ಕಳೇ. ಸೊ ಇದು ಎ ಸೆಟ್ಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಎ ಸೆಟ್ ಯಾವ ಎರಡು ಸೆಟ್ನ ಯೂನಿಯನ್ ಅಂದರೆ ಎ ಮೈನಸ್ ಬಿ ಮತ್ತು ಎ ಇಂಟರ್ಸೆಕ್ಷನ್ ಬಿ. ಈ ಎರಡು ರೀಜನ್ನ ನಾವು ಜಾಯಿನ್ ಮಾಡಿದ್ರೆ ಅದು ಎ ಸೆಟ್ ಆಗುತ್ತೆ ಮಕ್ಕಳೇ. ದೇರ್ಫೋರ್ ನಾವು ಎ ಸೆಟ್ನ ಹೀಗೆ ಬರಿಬೋದು ಎಕ್ಸ್ಪ್ರೆಷನ್ ರೂಪದಲ್ಲಿ, ಸೆಟ್ ಲ್ಯಾಂಗ್ವೇಜಲ್ಲಿ. ನೆಕ್ಸ್ಟು ಎರಡು ಸೆಟ್ಸ್ ಈಕ್ವಲ್ ಆಗಿರೋದ್ರಿಂದ ಈ ಸೆಟ್ಸ್ನ ಕಾರ್ಡಿನಲ್ ನಂಬರ್ ಕೂಡ ಈಕ್ವಲ್ ಆಗಿರುತ್ತೆ. ಫರ್ದರ್ ಎ ಮೈನಸ್ ಬಿ ಮತ್ತು ಎ ಇಂಟರ್ಸೆಕ್ಷನ್ ಬಿ ಡಿಸ್ಜಾಯಿಂಟ್ ಸೆಟ್ಸ್. ದೇರ್ಫೋರ್ ಎರಡು ಸೆಟ್ ಡಿಸ್ಜಾಯಿಂಟ್ ಸೆಟ್ಸ್ ಆಗಿದ್ದಾಗ ಎನ್ ಆಫ್ ಎ ಯೂನಿಯನ್ ಬಿ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿಗೆ ಈಕ್ವಲ್. ಹಾಗಾದರೆ ದಿಸ್ ಈಕ್ವಲ್ ಟು ಎನ್ ಆಫ್ ಎ ಮೈನಸ್ ಬಿ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ ಮಕ್ಕಳೇ. ಫ್ರಮ್ ದಿಸ್ ಎನ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ನೆಕ್ಸ್ಟ್ ಮಕ್ಕಳೇ, ಹಾಗೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಮೈನಸ್ ಎ ಬೇಕಾಗುತ್ತೆ ಮಕ್ಕಳೇ. ನೋಡಿ, ಈ ರೀಜನ್ನ ನಾನು ವರ್ಟಿಕಲ್ ಲೈನ್ಸಿಂದ ಶೇಡ್ ಮಾಡಿದ್ದೀನಿ. ಕ್ಲಿಯರ್ಲಿ ಮಕ್ಕಳೇ, ನಾನು ಯಾವ ರೀಜನ್ನ ವರ್ಟಿಕಲಿ ಶೇಡ್ ಮಾಡಿದ್ದೀನೋ ಅದು ಬಿ ಸೆಟ್ಟಿಗೆ ಮಾತ್ರ ಸೇರಿದೆ, ಎ ಸೆಟ್ಟಿಗೆ ಸೇರಿಲ್ಲ. ಅಂದರೆ ಈ ವರ್ಟಿಕಲಿ ಶೇಡೆಡ್ ರೀಜನ್ ಯಾವ ಸೆಟ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಬಿ ಮೈನಸ್ ಎ. ಹಾಗಾದರೆ ಬಿ ಮೈನಸ್ ಎ ಮತ್ತು ಎ ಇಂಟರ್ಸೆಕ್ಷನ್ ಬಿನ ನಾವು ಜಾಯಿನ್ ಮಾಡಿದ್ರೆ, ನೋಡಿ ಈ ರೀಜನ್ನು ಮತ್ತು ಈ ರೀಜನ್ನ ಜಾಯಿನ್ ಮಾಡಿದ್ರೆ ಯಾವ ಸೆಟ್ ಸಿಗುತ್ತೆ ಅಂದರೆ ಬಿ ಸೆಟ್ ಸಿಗುತ್ತೆ. ಅಂದರೆ ನಾವು ಬಿ ಸೆಟ್ ಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ, ಸೊ ಬಿ ಮೈನಸ್ ಎ ಮತ್ತು ಎ ಇಂಟರ್ಸೆಕ್ಷನ್ ಬಿನ ಯೂನಿಯನ್ ತೊಗೊಳ್ಬೇಕಾಗತ್ತೆ. ಯೂನಿಯನ್ ಬಿ ಮೈನಸ್ ಎ ಮತ್ತು ಎ ಇಂಟರ್ಸೆಕ್ಷನ್ ಬಿನ ಯೂನಿಯನ್ ಮಾಡಿದ್ರೆ ನಮಗೆ ಬಿ ಸೆಟ್ ಸಿಗುತ್ತೆ ಅಂತ. ಈ ಎರಡು ಸೆಟ್ಸ್ ಈಕ್ವಲ್ ಆಗಿರೋದ್ರಿಂದ ಸೊ ಇಂದಿನ ಕೇಸ್ ಪ್ರಕಾರ ಇದರ ಕಾರ್ಡಿನಲ್ ನಂಬರ್ ಕೂಡ ಈಕ್ವಲ್ ಆಗಿರುತ್ತೆ. ಅಂದರೆ ಎನ್ ಆಫ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಮೈನಸ್ ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ. ನೋಡಿ, ಈ ಎರಡು ಸೆಟ್ಸ್ ಮಧ್ಯೆ ಯೂನಿಯನ್ ಆಪರೇಷನ್ ಇದೆ. ಸೊ ನಾನು ಈ ಫಾರ್ಮುಲಾ ಪ್ರಕಾರ ಇದನ್ನು ಬರಿಬೇಕು ಅಂದರೆ ಈ ಸೆಟ್ಸ್ ಡಿಸ್ಜಾಯಿಂಟ್ ಸೆಟ್ಸ್ ಆಗಿರಬೇಕು. ಅಂದರೆ ದಿಸ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಮಕ್ಕಳೇ. ಇದೆರಡು ಡಿಸ್ಜಾಯಿಂಟ್ ಸೆಟ್ಸ್ ಆಗಿರಬೇಕು. ನೋ ಡೌಟ್ ಇದೆರಡು ಡಿಸ್ಜಾಯಿಂಟ್ ಸೆಟ್ಸೇ. ನೋಡಿ, ಎ ಇಂಟರ್ಸೆಕ್ಷನ್ ಬಿ ಅಂದರೆ ಈ ರೀಜನ್ನ, ಬಿ ಮೈನಸ್ ಎ ಅಂದರೆ ಈ ರೀಜನ್ನು. ಈ ರೀಜನ್ನಲ್ಲಿರೋ ಎಲಿಮೆಂಟ್ಸ್ ಇಲ್ಲಿರಲ್ಲ, ಇದರಲ್ಲಿರುವಂಥ ಎಲಿಮೆಂಟ್ಸ್ ಇದರಲ್ಲಿರಲ್ಲ. ಅಂದರೆ ಇದು ಡಿಸ್ಜಾಯಿಂಟ್ ಸೆಟ್ಸ್. ಹಾಗಾದರೆ ಈ ಫಾರ್ಮುಲಾ ಪ್ರಕಾರ ಸೊ ಇದನ್ನು ನಾವು ಹೇಗೆ ಬರಿಬೇಕಾಗತ್ತೆ ಅಂದರೆ ಮಕ್ಕಳೇ, ಸೊ ಎನ್ ಆಫ್ ಬಿ ಮೈನಸ್ ಎ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರಿಬೇಕಾಗುತ್ತೆ. ಯೂನಿಯನ್ ರೀಪ್ಲೇಸಸ್ ಬೈ ಅಡಿಷನ್ ಸೈನ್. ಸೊ ಎನ್ ಆಫ್ ಬಿ ಮೈನಸ್ ಎ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಫ್ರಮ್ ದಿಸ್ ಎನ್ ಆಫ್ ಬಿ ಮೈನಸ್ ಎ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಮಕ್ಕಳೇ, ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿಗೆ ಈಕ್ವಲ್ ಆಗುತ್ತೆ. ಹಾಗಾದರೆ ಫ್ರಮ್ ದಿಸ್ ಫಾರ್ಮುಲಾ ಎಕ್ಸ್ಪ್ರೆಷನ್ ಎನ್ ಆಫ್ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಮಕ್ಕಳೇ, ಹಾಗಾದರೆ ಎನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಹೇಳಿ ಅಂದರೆ ಮಕ್ಕಳೇ, ಎನ್ ಆಫ್ ಎ ಬರ್ಕೊಳ್ಳಿ, ಇಲ್ಲಿರೋ ಮೈನಸ್ ಆ್ಯಸ್ ಇಟ್ ಈಸ್, ಆಮೇಲೆ ಈ ಸೆಟ್ಸ್ನ ಇಂಟರ್ಸೆಕ್ಷನ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎನ್ ಆಫ್ ಬಿ ಮೈನಸ್ ಎ ಫಾರ್ಮುಲಾ ಹೇಳಿ ಅಂದರೆ ಮಕ್ಕಳೇ, ಎನ್ ಆಫ್ ಬಿ ಬರ್ಕೊಳ್ಳಿ, ಮೈನಸ್ ಆ್ಯಸ್ ಇಟ್ ಈಸ್, ನೆಕ್ಸ್ಟು ಎನ್ ಆಫ್ ಬಿ ಇಂಟರ್ಸೆಕ್ಷನ್ನೇ ಬರೀಬೇಕು. ನಮಗೊತ್ತು ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಈಸ್ ಕಾಮ್ಯುಟೇಟಿವ್ ಅಂತ. ಎ ಇಂಟರ್ಸೆಕ್ಷನ್ ಬಿ ಈಸ್ ಕೊಡು ಬಿ ಇಂಟರ್ಸೆಕ್ಷನ್ನೇ. ನಾವು ಬಿ ಇಂಟರ್ಸೆಕ್ಷನ್ನೇನ ಸೊ ಎ ಇಂಟರ್ಸೆಕ್ಷನ್ ಬಿ ಅಂತ ಬರಿಬೋದು. ಎನ್ ಆಫ್ ಬಿ ಬರೆದು ಮೈನಸ್ ಬರೆದಾದ ನಂತರ ಎನ್ ಆಫ್ ಬಿ ಇಂಟರ್ಸೆಕ್ಷನ್ನೇ ಬರೀಬೇಕು ಮಕ್ಕಳೇ. ಇಟ್ ಈಸ್ ಸೇಮ್ ಆ್ಯಸ್ ಎ ಇಂಟರ್ಸೆಕ್ಷನ್ ಬಿ. ಹಾಗಾದರೆ ಎನ್ ಆಫ್ ಸಿ ಮೈನಸ್ ಡಿ ಅಂತ ಇದ್ದರೆ ನಾವು ಈ ಫಾರ್ಮುಲಾ ಪ್ರಕಾರ ಹೇಗೆ ಬರೀಬೇಕಾಗತ್ತೆ ಅಂದರೆ ಎನ್ ಆಫ್ ಸಿ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಡಿ. ಸೊ ಎನ್ ಆಫ್ ಎಕ್ಸ್ ಮೈನಸ್ ವೈ
ಹೇಗೆ ಬರೀಬೇಕು ಅಂದರೆ ಎನ್ ಆಫ್ ಎಕ್ಸ್ ಮೈನಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ. ಎಕ್ಸ್ ಇಂಟರ್ಸೆಕ್ಷನ್ ವೈ. ಯೂಶ್ವಲಿ ನಾವು ಇಲ್ಲಿ ಲೆಟರ್ಸ್ನ ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ತೊಗೊಳ್ತೀವಿ ಮಕ್ಕಳೇ. ಎನ್ ಆಫ್ ಕ್ಯೂ ಮೈನಸ್ ಪಿ ಅಂದರೆ ಮಕ್ಕಳೇ ಫಸ್ಟ್ ರೈಟ್ ಎನ್ ಆಫ್ ಕ್ಯೂ ಮೈನಸ್ ಆಮೇಲೆ ಎನ್ ಆಫ್ ಕ್ಯೂ ಇಂಟರ್ಸೆಕ್ಷನ್ ಪಿ ಬರೀಬೇಕು ಮಕ್ಕಳೇ. ನಾನು ಕ್ಯೂ ಇಂಟರ್ಸೆಕ್ಷನ್ ಪಿ ಬದಲು ಪಿ ಇಂಟರ್ಸೆಕ್ಷನ್ ಕ್ಯೂ ಬರಿಬೋದು ಬಿಕಾಸ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಈಸ್ ಕಾಂಪಿಟೇಟಿವ್. ಸೊ ಆಲ್ಫಾಬೆಟ್ಸಲ್ಲಿ ಪಿ ಮೊದಲು ಅಪಿಯರ್ ಆಗುತ್ತೆ ದೆನ್ ಕ್ಯೂ. ದೇರ್ಫೋರ್ ನಾನು ಕ್ಯೂ ಇಂಟರ್ಸೆಕ್ಷನ್ ಪಿ ಬದಲು ಪಿ ಇಂಟರ್ಸೆಕ್ಷನ್ ಕ್ಯೂ ಅಂತ ಬರ್ಕೊಂಡಿದ್ದೀನಿ ಮಕ್ಕಳೇ. ಪಿ ಕ್ಯೂ ಆಲ್ಫಾಬೆಟಿಕ್ ಆರ್ಡರಲ್ಲಿ ಬರುತ್ತೆ. ಹೀಗೆ ನೀವು ಹೇಳಬೇಕಾಗತ್ತೆ. ಸೊ ಬೈ ನೋಯಿಂಗ್ ಎನ್ ಆಫ್ ಎ ಮೈನಸ್ ಬಿ ಆ್ಯಂಡ್ ಎನ್ ಆಫ್ ಬಿ ಮೈನಸ್ ಎ we can find number of elements in A union B when they are not disjoint. Now I am going to derive an important formula for practical problem to deal practical problems on sets when A and B are not disjoint, when they do not have any element in common, is equal to n of A plus n of B minus n of A intersection B. A intersection B. This is very very important formula. ನೋಡಿ ಈ ಫಾರ್ಮುಲಾನ ನಾನು ಪ್ರೂವ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಜಸ್ಟ್ ಅಬ್ಸರ್ವ್ ದ ಡಯಾಗ್ರಾಮ್. ವಿ ಕ್ಯಾನ್ ಪ್ರೂವ್ ದಿಸ್ ಫಾರ್ಮುಲಾ ಯೂಸಿಂಗ್ ವೆನ್ ಡಯಾಗ್ರಾಮ್. ಸಿನ್ಸ್ A and B are not disjoint, how to represent those sets in Venn diagram? By writing two intersecting circles. But we have to write two circles such that they should intersect. Let this circle represent set A and this circle represent B. Student, this region, this one represent A minus B. This dotted region represent A intersection B. The region which is vertically shaded represent B minus A. So student, can we say the set A minus B, the set A intersection B, the set B minus A as disjoint sets? Yes, they are pairwise disjoint sets. ನೋಡಿ ಈ ಎರಡು ಸೆಟ್ಟಲ್ಲಿ ಕಾಮನ್ ಇಲ್ಲ, ಈ ಎರಡು ಸೆಟ್ಟಲ್ಲಿ ಕಾಮನ್ ಇಲ್ಲ. ಸೊ ನೆಕ್ಸ್ಟು ಹಾಗೆ ಈ ಎರಡು ಸೆಟ್ಟಲ್ಲಿ ಕಾಮನ್ ಇಲ್ಲ, ಈ ಎರಡು ಸೆಟ್ಟಲ್ಲಿ ಕಾಮನ್ ಇಲ್ಲ, ಈ ಎರಡು ಸೆಟ್ಟಲ್ಲಿ ಕಾಮನ್ ಇಲ್ಲ ಮಕ್ಕಳೇ. ಇಲ್ಲಿರೋಂಥ ಮೂರು ಸೆಟ್ಟು ಕೂಡ ಡಿಸ್ಜಾಯಿಂಟ್ ಸೆಟ್ಸ್ ಆಗುತ್ತೆ ಮಕ್ಕಳೇ. ಎ ಮೈನಸ್ ಬಿ, ಎ ಇಂಟರ್ಸೆಕ್ಷನ್ ಬಿ ಆ್ಯಂಡ್ ಬಿ ಮೈನಸ್ ಎ ಆರ್ ಡಿಸ್ಜಾಯಿಂಟ್ ಸೆಟ್ಸ್. ಆರ್ ಡಿಸ್ಜಾಯಿಂಟ್ ಸೆಟ್ಸ್. ಆರ್ ಡಿಸ್ಜಾಯಿಂಟ್ ಸೆಟ್ಸ್. ಮಕ್ಕಳೇ, ನಾನು ಈ ಮೂರು ರೀಜನ್ನ ಇದನ್ನು ಜಾಯಿನ್ ಮಾಡಿದ್ರೆ ಯಾವ ಸೆಟ್ ಸಿಗುತ್ತೆ ಅಂದರೆ ಮಕ್ಕಳೇ ಎ ಯೂನಿಯನ್ ಬಿ ಸೆಟ್ ಸಿಗುತ್ತೆ. ನೀವು ಎರಡೂ ಸರ್ಕಲ್ನ ಇಂಟೀರಿಯರ್ನ ನೀವು ಶೇಡ್ ಮಾಡಿದರೆ ಅದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ರೆ ಸೊ ಯೂನಿಯನ್ ಆಫ್ ಎ ಆ್ಯಂಡ್ ಬಿ ಅಂತ ಹೇಳಬೇಕು ಅಂತ ಹೇಳಿದ್ದೀನಿ ನಾನು. ಈ ಕಂಪ್ಲೀಟ್ ರೀಜನ್ನ ನಾವು ಶೇಡ್ ಮಾಡೋದು. ನಾನು ನಿಮ್ಗೆ ಹೇಳ್ತಾ ಇರೋದು ಎ ಮೈನಸ್ ಬಿ, ಎ ಇಂಟರ್ಸೆಕ್ಷನ್ ಬಿ, ಬಿ ಮೈನಸ್ ಎನ ನಾವು ಜಾಯಿನ್ ಮಾಡಿದ್ರೆ ಅದು ಯಾವ ಸೆಟ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ದಿಸ್ ಎಂಟೈರ್ ರೀಜನ್ ಅಂದರೆ ಎ ಯೂನಿಯನ್ ಬಿ. ಹಾಗಾದರೆ ನಮಗೆ ಎ ಯೂನಿಯನ್ ಬಿ ಬೇಕು ಅಂದರೆ ಮಕ್ಕಳೇ ನಾವು ಈ ಮೂರು ಸೆಟ್ನ ಯೂನಿಯನ್ ಬರಿಬೇಕಾ. ದಟ್ ಈಸ್ ಎ ಮೈನಸ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಮೈನಸ್ ಎ. ಈ ಮೂರು ರೀಜನ್ನ ನಾವು ಜಾಯಿನ್ ಮಾಡಿದ್ರೆ ಅದು ಎ ಯೂನಿಯನ್ ಬಿ ರೀಜನ್ಗೆ ಈಕ್ವಲ್ ಆಗುತ್ತೆ ಮಕ್ಕಳೇ. ಅಂದರೆ ಈ ಮೂರು ಸೆಟ್ನ ಯೂನಿಯನ್ ಸೆಟ್ ಎ ಯೂನಿಯನ್ ಬಿ ಸೆಟ್ಗೆ ಈಕ್ವಲ್. ಈ ಸೆಟ್ಟು ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿರೋಂಥ ಈ ಸೆಟ್ ಈಕ್ವಲ್ ಅಂತ ಇದೆ. ಈ ಎರಡೂ ಸೆಟ್ಟು ಈಕ್ವಲ್ ಆಗಿರೋದ್ರಿಂದ ಈ ಎರಡೂ ಸೆಟ್ನ ಕಾರ್ಡಿನಾಲಿಟಿ ಈಕ್ವಲ್ ಆಗಿರುತ್ತೆ ಮಕ್ಕಳೇ. ಅಂದರೆ ಕಾರ್ಡಿನಲ್ ನಂಬರ್ ಅಂದರೆ ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಎ ಮೈನಸ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಬಿ ಮೈನಸ್ ಎ. ಬಿ ಮೈನಸ್ ಎ. ಕ್ಲಿಯರ್ಲಿ ಮಕ್ಕಳೇ ಈ ಎಕ್ಸ್ಪ್ರೆಷನಲ್ಲಿ ಮೂರು ಸೆಟ್ ಇದೆ.
ಇಲ್ಲಿರೋಂಥ ಮೂರು ಸೆಟ್ಟು ಕೂಡ ಡಿಸ್ಜಾಯಿಂಟ್ ಸೆಟ್ಸ್. ದೇರ್ಫೋರ್ ಎ ಬಿ ಸಿ ಪೇರ್ ವೈಸ್ ಡಿಸ್ಜಾಯಿಂಟ್ ಸೆಟ್ಸ್ ಆಗಿದ್ರೆ ಮಕ್ಕಳೇ, ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಸಿಗೆ ಈಕ್ವಲ್ ಆಗುತ್ತೆ ಮಕ್ಕಳೇ. ಹಾಗಾದರೆ ಈ ಫಾರ್ಮುಲಾ ಪ್ರಕಾರ ನಾವು ಇದನ್ನು ಹೇಗೆ ಬರೀಬೇಕಾಗತ್ತೆ? ಎನ್ ಆಫ್ ಎ ಮೈನಸ್ ಬಿ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎ. Why we can write like that? Because these three sets are disjoint sets. ಹಾಗಾದರೆ ಮಕ್ಕಳೇ, ಫೈನಲಿ ಈಗ ನಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಬರುತ್ತೆ ಅಂತ ನೋಡ್ಕೊಳ್ಳಿ. ಸೊ ಎನ್ ಆಫ್ ಎ ಯೂನಿಯನ್ ಬಿ, ಎನ್ ಆಫ್ ಎ ಯೂನಿಯನ್ ಬಿ is equal to, this is equal to n of a minus b. ಇಲ್ಲಿರೋಂಥ ಮೂರು ಸೆಟ್ಟು ಕೂಡ ಮಕ್ಕಳೇ ಡಿಸ್ಜಾಯಿಂಟ್ ಸೆಟ್ಸ್. ಎನ್ ಆಫ್ ಎ ಮೈನಸ್ ಬಿ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎ, ಎನ್ ಆಫ್ ಬಿ ಮೈನಸ್ ಎ. ನೋಡಿ ಮಕ್ಕಳೇ, ನಿಮಗೆ ಎನ್ ಆಫ್ ಬಿ ಮೈನಸ್ ಎ, ಎನ್ ಆಫ್ ಎ ಮೈನಸ್ ಬಿ ಹೇಗೆ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಎನ್ ಆಫ್ ಎ ಮೈನಸ್ ಬಿ ಯಾವುದಕ್ಕೆ ಈಕ್ವಲ್ ಅಂದರೆ ಎನ್ ಆಫ್ ಎ ಮೈನಸ್ ಆ್ಯಸ್ ಇಟ್ ಈಸ್ ಎನ್ ಆಫ್ ಇಂಟರ್ಸೆಕ್ಷನ್ ಆಫ್ ದೀಸ್ ಟು ಸೆಟ್ಸ್, ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ. ಐ ವಿಲ್ ರೈಟ್ ದಿಸ್ ಆ್ಯಸ್ ಇಟ್ ಈಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ, ಎನ್ ಆಫ್ ಬಿ ಮೈನಸ್ ಎ, ಯು ನೋ ಹೌ ಟು ಸೇ ಎನ್ ಆಫ್ ಬಿ ಬರ್ಕೊಳ್ಳೋದು ಮಕ್ಕಳೇ, ಮೈನಸ್ ಎನ್ ಆಫ್ ಇಂಟರ್ಸೆಕ್ಷನ್ ಆಫ್ ದೀಸ್ ಟು ಸೆಟ್ಸ್, ಬಿ ಇಂಟರ್ಸೆಕ್ಷನ್ ಎ. ಬಿ ಇಂಟರ್ಸೆಕ್ಷನ್ ಎ ಈಸ್ ಸೇಮ್ ಆ್ಯಸ್ ಎ ಇಂಟರ್ಸೆಕ್ಷನ್ ಬಿ. ಮಕ್ಕಳೇ, ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ಫೈನಲಿ ನಮಗೇನು ಉಳಿಯುತ್ತೆ ಅಂದರೆ ಎಕ್ಸ್ಪ್ರೆಷನಲ್ಲಿ ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ, ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ದಿಸ್ ಈಸ್ ದ ಫಾರ್ಮುಲಾ ಟು ಸೇ, ನೋಡಿ ಅದೇ ಫಾರ್ಮುಲಾ ಇದು. ದಿಸ್ ಈಸ್ ದ ಫಾರ್ಮುಲಾ ಟು ಸೇ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಯೂನಿಯನ್ ಬಿ ವೆನ್ ಎ ಆ್ಯಂಡ್ ಬಿ ಆರ್ ನಾಟ್ ಡಿಸ್ಜಾಯಿಂಟ್. ಇಫ್ ಎ ಆ್ಯಂಡ್ ಬಿ ಆರ್ ಡಿಸ್ಜಾಯಿಂಟ್, then n of a union b just equal to n of a plus n of b. When they are not disjoint, n of a union b equals n of a plus n of b minus n of a intersection b. ಸೊ ಇದನ್ನು ನೀವು ಎಷ್ಟು ಸೆಟ್ಸಿಗೆ ಬೇಕು ಅಂದ್ರೆ ಮಕ್ಕಳೇ ಸೊ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ವೆನ್ ದೇ ಆರ್ ನಾಟ್ ಡಿಸ್ಜಾಯಿಂಟ್, ಈ ಫಾರ್ಮುಲಾ ಪ್ರಕಾರ ಸೊ ನಾವು ಕಾರ್ಡಿನಾಲಿಟಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಫಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಸೊ ಸದ್ಯಕ್ಕೆ ಫಾರ್ ಟೂ ಸೆಟ್ಸ್ ತಿಳ್ಕೊಳ್ಳಿ. ಈಗ ನೆಕ್ಸ್ಟು ಇದ್ರ ಮೇಲೆ ಬರೋವಂಥ ಸೊ ಪ್ರಾಬ್ಲಮ್ಸ್ನ ನಾವು ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆನ್ ಸೆಟ್ಸ್ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಮಕ್ಕಳೇ. ಸೊ ಜಸ್ಟ್ ಇದನ್ನು ತಿಳ್ಕೊಳ್ಳಿ. ಎನ್ ಆಫ್ ಎ ಯೂನಿಯನ್ ಬಿ ವೆನ್ ಎ ಆ್ಯಂಡ್ ಬಿ ಆರ್ ನಾಟ್ ಡಿಸ್ಜಾಯಿಂಟ್ ಸೆಟ್ಸ್ ಈಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ನಾವು ಲೆಟ್ ವಿ ಡೂ ಸಮ್ ಪ್ರಾಬ್ಲಮ್ಸ್ ಆನ್ ದಿಸ್ ಫಾರ್ಮುಲಾ. ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ ಮಕ್ಕಳೇ. ಸೊ ಈ ಫಾರ್ಮುಲಾ ಬೇಸ್ಡ್ ಪ್ರಾಬ್ಲಮ್ ಈಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಪ್ರಶ್ನೆ ಹೀಗಿದೆ. ಇಫ್ ಎಕ್ಸ್ ಆ್ಯಂಡ್ ವೈ ಆರ್ two sets, if x and y are two sets such that n of x equals 17, n of x equals 17, n of y equals 23, and n of x intersection y is union y is equal to 38.
then find n of x intersection y ಅಂತ ಇದೆ ಮಕ್ಕಳೇ. ಸೊ ಇಲ್ಲಿ ಎಕ್ಸ್ ಮತ್ತು ವೈ ಅನ್ನೋದು ಎರಡು ಸೆಟ್ ಮಕ್ಕಳೇ. ಇಲ್ಲಿ ನಮಗೆ 3 ಸೆಟ್ನ ಕಾರ್ಡಿನಲ್ ನಂಬರ್ ಕೊಟ್ಟಿದ್ದಾನೆ. ಇನ್ ಎಕ್ಸ್ ದೇರ್ ಆರ್ 17 ಎಲಿಮೆಂಟ್ಸ್ ಅಂತ ಅರ್ಥ ಮಕ್ಕಳೇ. ಎನ್ ಆಫ್ ಎಕ್ಸ್ ಈಕ್ವಲ್ 17 ಅಂದರೆ ಎಕ್ಸ್ ಸೆಟ್ಟಲ್ಲಿ 17 ಎಲಿಮೆಂಟ್ ಇರುತ್ತೆ ಅಂತ. ಎನ್ ಆಫ್ ವೈ ಈಸ್ ಈಕ್ವಲ್ ಟು 23 ಅಂದರೆ ಮಕ್ಕಳೇ ವೈ ಸೆಟ್ಟಲ್ಲಿ 23 ಎಲಿಮೆಂಟ್ಸ್ ಇರುತ್ತೆ ಅಂತ. ನಾವು ಎರಡು ಸೆಟ್ ಅಂದಾಗ ಎಕ್ಸ್ ಯೂನಿಯನ್ ವೈ, ಎಕ್ಸ್ ಮೈನಸ್ ವೈ, ಎಕ್ಸ್ ಇಂಟರ್ಸೆಕ್ಷನ್ ವೈ, ವೈ ಮೈನಸ್ ಎಕ್ಸ್. ಸೊ ಅದನ್ನು ನಾವು ಬರಿಬೋದು. ಆ ಎಕ್ಸ್ ಆ್ಯಂಡ್ ವೈ ಪ್ರಕಾರ ನಮಗೆ ಎಕ್ಸ್ ಯೂನಿಯನ್ ವೈನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಕೊಟ್ಟಿದ್ದಾನೆ. ಎಕ್ಸ್ ಯೂನಿಯನ್ ವೈಯಲ್ಲಿ 38 ಎಲಿಮೆಂಟ್ಸ್ ಇದೆ ಅಂತ. ಹಾಗಾದರೆ ನಮಗೆ ಸೆಟ್ಸ್ನ ಕೊಡದೇನೆ ಅಂದರೆ ಎಲಿಮೆಂಟ್ಸ್ನ ಹೇಳ್ದೇನೆ ಎಕ್ಸ್ ಇಂಟರ್ಸೆಕ್ಷನ್ ವೈಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಕೇಳಿದ್ದಾನೆ. ಸೊ ನೀವು ಎನ್ ಅಂತ ನೋಡಿದ ತಕ್ಷಣ ನಿಮಗೊಂದು ಐಡಿಯಾ ಬರಬೇಕು. ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಪ್ರಾಬ್ಲಮ್. ಸೊ ಎನ್ ಬಿ ಪ್ಲೇಸಲ್ಲಿ ಮಕ್ಕಳೇ ಎಕ್ಸ್ ಆ್ಯಂಡ್ ವೈ ಇದೆ. ದೇರ್ಫೋರ್ ನಾವು ಈ ಫಾರ್ಮುಲಾ ಬರ್ಕೊಂಡು ಗಿವನ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ ಮಕ್ಕಳೇ. ಸೊ ಎ ಆ್ಯಂಡ್ ಬಿ ಬದಲು ಎಕ್ಸ್ ಆ್ಯಂಡ್ ವೈ ಯೂಸ್ ಮಾಡಬೇಕು ಮಕ್ಕಳೇ. ಹಾಗಾದರೆ ಫ್ರಮ್ ದಿಸ್ ಫಾರ್ಮುಲಾ ಎನ್ ಆಫ್ ಎಕ್ಸ್ ಯೂನಿಯನ್ ವೈ ಈಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸಿಮಿಲರ್ಲಿ ಎನ್ ಆಫ್ ಎಕ್ಸ್ ಪ್ಲಸ್ ಎನ್ ಆಫ್ ವೈ, ಎನ್ ಆಫ್ ಎಕ್ಸ್ ಪ್ಲಸ್ ಎನ್ ಆಫ್ ವೈ ಮೈನಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ, ಎಕ್ಸ್ ಇಂಟರ್ಸೆಕ್ಷನ್ ವೈ. ಸೊ ಈಗ ನಮಗೆ ಇಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. ಎನ್ ಆಫ್ ಎಕ್ಸ್ ಯೂನಿಯನ್ ವೈ ಈಸ್ ಗಿವನ್ ಆಸ್ 38 ಈಸ್ ಈಕ್ವಲ್ ಟು ಎನ್ ಆಫ್ ಎಕ್ಸ್ ಈಸ್ 17 ಪ್ಲಸ್ ಎನ್ ಆಫ್ ವೈ ಈಸ್ 23 minus n of x intersection y. It is unknown, it has to be calculated as it is ಬರ್ಕೊಳ್ಳೋದು n of x intersection y. So 17 plus 23 40 ಆಗುತ್ತೆ ಮಕ್ಕಳೇ. That is 38 is equal to 40 minus n of x intersection y. ನನಗೆ ಬೇಕಾಗಿರೋದು ಕಾರ್ಡಿನಾಲಿಟಿ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ. ಇಲ್ಲಿ ಮೈನಸ್ ಸೈನ್ ಇದೆ, ಇದನ್ನು ಲೆಫ್ಟ್ ಸೈಡ್ಗೆ ತೊಗೊಂಡು ಬರೋಣ, ಇದನ್ನು ರೈಟ್ ಸೈಡ್ಗೆ ತೊಗೊಂಡು ಹೋಗೋಣ. ಸೊ ರಿಅರೇಂಜಿಂಗ್ ಲೈಕ್ ದಿಸ್ ವಿ ಗೆಟ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಈಸ್ ಈಕ್ವಲ್ ಟು ಪ್ಲಸ್ 40 minus 38. So plus 38 becomes minus 38. 40 minus 38 is equal to 2. Therefore, cardinality of x intersection y is equal to 2. ಸೊ ಈ ರೀತಿ ಮಾಡಬೇಕಾಗತ್ತೆ ಮಕ್ಕಳೇ. ಅಂದರೆ ನಿಮಗೆ ಕಾರ್ಡಿನಾಲಿಟಿ ಮೇಲೆ ಪ್ರಾಬ್ಲಮ್ ಕೊಟ್ಟರೆ ಸೊ ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಬೇಕು ಮಕ್ಕಳೇ. ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮಕ್ಕಳೇ ಹೇಗಿದೆ ಅಂತ. ಇಫ್ ಎಸ್ ಆ್ಯಂಡ್ ಟಿ ಆರ್ ಟು ಸೆಟ್ಸ್ if S and T are two sets such that S has 21 elements, T has 32 elements. S intersection T and S intersection T has 11 elements. Find how many elements does S union T have?
Student, first shall we read the question. So S and T are two sets. Instead of A and B, we are given S and T. ಇದು ಆಲ್ಫಾಬೆಟಿಕ್ ಆರ್ಡ್ರಲ್ಲೇ ಇದೆ ಮಕ್ಕಳೇ. ಎಸ್ ಆದಮೇಲೆ ಟಿ ಬರುತ್ತೆ. ಸೊ ನಮಗೆ ಎಸ್ ಮತ್ತು ಟೀನಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ ಹೇಳ್ಕೊಟ್ಟಿಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಇನ್ ಸೆಟ್ ಎಸ್ ದೇರ್ ಆರ್ 21 ಎಲಿಮೆಂಟ್ಸ್. So this 21 is cardinality of set S. Therefore, we are given n of S. Number of elements in set S 21. T has 32 elements. So in set T there are 32 elements, means this 32 is n of T. N of T. And in S intersection T, there are 11 elements. So this 11 is cardinality of S intersection T. S of S intersection T is equal to 11. So how many elements does S union T have? We have to find the number of elements present in the set S union T, that is we have to calculate n of S union T. So this is the problem based on this formula. So we have to calculate n of S union T, student. We know if S and T are the two sets, then n of S union T is equal to n of S plus n of T minus n of S intersection T. N of S plus n of T minus n of S intersection T. Just take a value substitute ಮಾಡೋದು ಮಕ್ಕಳೇ. n of S union T, it has to be calculated. ಅದನ್ನು ಕೇಳಿದ್ದಾನೆ. How many elements this set have ಅಂತ. n of S union T ಅಂದರೆ number of elements in S union T. Number of elements which are present in the set S union T. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಸ್ ಇಟ್ ಈಸ್ ಬರ್ಕೊಳ್ಬೇಕಾಗತ್ತೆ. n of S is given as 21 plus n of T is given as 32 minus n of S intersection T is given as 11. 21 plus 32, 53 minus 11. 53 minus 11, 42. Therefore, number of elements in S union T is equal to 42. Therefore, S union T have 42 elements. How many elements does S union T have? So, S union T are having 42 elements. So, this is our answer. ಈ ರೀತಿ ಮಾಡಬೇಕಾಗತ್ತೆ ಮಕ್ಕಳೇ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೊ ಸ್ಟೂಡೆಂಟ್, ಇಲ್ಲಿ ಪ್ರಶ್ನೆ ಹೇಗಿದೆ ಅಂದರೆ, ಇಫ್ ಎಕ್ಸ್ ಆ್ಯಂಡ್ ವೈ ಆರ್ ಟೂ ಸೆಟ್ಸ್ such that X union Y has 60 elements. X is the one of the set. X has 40 elements. And X intersection Y has 10 elements. As 10 elements. How many elements does Y have? How many elements does
y have. ಸೊ ಮಕ್ಕಳೇ ಇಲ್ಲಿ ಎಕ್ಸ್ ಆ್ಯಂಡ್ ವೈ ಅನ್ನೋದು ಟೂ ಸೆಟ್ಸ್. ಡೇಟಾ ಏನು ಕೊಟ್ಟಿದೆ ನಾನು ನೋಡಿ, ಇನ್ ಎಕ್ಸ್ ಯೂನಿಯನ್ ವೈ ದೇರ್ ಆರ್ 60 ಎಲಿಮೆಂಟ್ಸ್. ದಟ್ ಈಸ್ ಬೈ ಡೇಟಾ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಕ್ಸ್ ಯೂನಿಯನ್ ವೈ ಈಸ್ ಈಕ್ವಲ್ ಟು 60. In set X, there are 40 elements. Means this 40 is cardinality of set X. ಅಂದರೆ ಎಕ್ಸ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ದಾನೆ, ಯಾವ್ಯಾವ್ದು ಇದೆ ಅಂತ ಹೇಳಿಲ್ಲ. ಸೊ ಎಕ್ಸ್ ಸೆಟ್ಟಲ್ಲಿ 40 ಎಲಿಮೆಂಟ್ ಇದೆ ಅಂದರೆ ಅದು ಎಕ್ಸ್ ಸೆಟ್ನ ಕಾರ್ಡಿನಲ್ ನಂಬರ್ ಹೀಗೆ ಬರ್ಕೊಳ್ಬೇಕಾಗತ್ತೆ. ಆನಂತರ ಏನು ಕೊಟ್ಟಿದ್ದಾನೆ ನೋಡಿ, ಈ ಎರಡು ಸೆಟ್ನ ಇಂಟರ್ಸೆಕ್ಷನ್ ಸೆಟ್ ನಾವು ಬರೆದಿದ್ದರೆ 10 ಎಲಿಮೆಂಟ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಅಂದರೆ 10 ಅನ್ನೋದು ಎಕ್ಸ್ ಇಂಟರ್ಸೆಕ್ಷನ್ ವೈನ ಕಾರ್ಡಿನಲ್ ನಂಬರ್. ಹಾಗಾದರೆ ಪ್ರಶ್ನೆ ನೋಡಿ ಏನಿದೆ ಅಂತ, ಹೌ ಮೆನಿ ಎಲಿಮೆಂಟ್ಸ್ ಡಸ್ ದ ಸೆಟ್ ವೈ ಹ್ಯಾವ್. ಹಾಗಾದರೆ ವೈ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಗಳಿರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ದೇರ್ ಫೋರ್ ಈ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಅಂತ ಹೇಳಿದ್ದೀನಿ ಮಕ್ಕಳೇ, ಈ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ ಅಂತ ಹೇಳಿದ್ದೀನಿ. ಹಾಗಾದರೆ ಇಲ್ಲಿ ಸೆಟ್ಸ್ ಎಕ್ಸ್ ಆ್ಯಂಡ್ ವೈ ಇದೆ. ದೇರ್ಫೋರ್ ಎಕ್ಸ್ ಎನ್ ಆಫ್ ಎಕ್ಸ್ ಯೂನಿಯನ್ ವೈ ಈಸ್ ಈಕ್ವಲ್ ಟು ಎನ್ ಆಫ್ ಎಕ್ಸ್ ಪ್ಲಸ್ ಎನ್ ಆಫ್ ವೈ ಮೈನಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಮೈನಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ. ಈಗ ನೋಡಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಎನ್ ಆಫ್ ಎಕ್ಸ್ ಯೂನಿಯನ್ ವೈ ನೋಡಿ 60 ಈಕ್ವಲ್ಸ್ ಹಾಕೋಣ. ಎನ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ 40 ಪ್ಲಸ್ ಎನ್ ಆಫ್ ವೈ ಕ್ಯಾಲ್ಕುಲೇಟ್ ಮಾಡಬೇಕು. ವೈ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ. ಮೈನಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಕೊಟ್ಟಿದ್ದಾರೆ 10. ಸೊ ಸ್ಟೂಡೆಂಟ್ 40 ಮೈನಸ್ 10 ಅಂದರೆ 30 ಆಗುತ್ತೆ. ಅಂದರೆ 60 ಈಸ್ ಈಕ್ವಲ್ ಟು 30 ಪ್ಲಸ್ ಎನ್ ಆಫ್ ವೈ. ಹಾಗಾದರೆ ನಾವು ಎನ್ ಆಫ್ ವೈ ಬೇಕು ಅಂದರೆ ಈ 30ನ ಲೆಫ್ಟ್ ಸೈಡ್ಗೆ ತೊಗೊಂಡು ಬರಬೇಕಾಗತ್ತೆ. ಪ್ಲಸ್ 30 ಮೈನಸ್ 30 ಆಗುತ್ತೆ. ಅಂದರೆ ಎನ್ ಆಫ್ ವೈ ಇಸ್ ಈಕ್ವಲ್ ಟು 60 ಮೈನಸ್ 30. 60 ಮೈನಸ್ 30 ಅಂದರೆ 30 ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ವೈ. Therefore in y set there are 30 elements. Thank you student for watching the session.